ನನ್ನ ಮನ್ಸಿಗೆ ಬಂದರೆ ಮಾತ್ರ ನಾನು ಆ ಡಿಸಿಷನ್ ತೊಗೊಂಡು ಹೋಗೋದು. ಅವರು ಕೂಡ ವ್ಲಾಗ್ ಮಾಡ್ತಿದ್ದಾರೆ ಅಲ್ಲಿ. ಲೈಫಲ್ಲೆಲ್ಲ ಚೆನ್ನಾಗಿ ಆಗ್ತಿದೆ ಈಗ, ಇದೇ ಥರ ಕಂಟಿನ್ಯೂ ಆಗಲಿ ಅನ್ನೋ ಒಂದೇ ರೀಸನ್ಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಟೆಂಪಲ್ ಹೋಗ್ತಾ ಇದ್ದೀನಿ. ತುಂಬ ರೇರ್ ಕೇಸ್, ನಾನೇ ಡಿಸೈಡ್ ಮಾಡಿ ದೇವಸ್ಥಾನಕ್ಕೆ ಹೋಗೋದಿದೆಯಲ್ಲ, ತುಂಬ ರೇರ್. ನನ್ನ ಮನ್ಸಿಗೆ ಬಂದರೆ ಮಾತ್ರ ನಾನು ಆ ಡಿಸಿಷನ್ ತೊಗೊಂಡು ಹೋಗೋದು. ಮೊನ್ನೆ ಬರ್ತಡೇ ಆದಾಗಲೂ ಕೂಡ ಹೋಗಿದ್ದೆ. ಸೊ ಅದು ಬರ್ತಡೇ ದಿನ ಹೋಗ್ಬೇಕಲ್ಲ ಅಂತ ಹೋಗಿದ್ದು. ಹೋಗಿ ದೇವ್ರನ್ನ ನೋಡ್ಕೊಂಬಂದೆ. 2 to 3 ಡೇಸಿಂದ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಸಿಕ್ಕಾಬಡೆ ಕಾಡ್ತಿದೆ. ಅದೇನಕ್ಕಂತಾನೆ ಗೊತ್ತಿಲ್ಲ, ನನಗೆ ಯಾವತ್ತೂ ಈ ಥರ ಆಗಿದ್ದೇ ಇಲ್ಲ. ಲೈಫಲ್ಲೆಲ್ಲ ಚೆನ್ನಾಗಿ ಆಗ್ತಿದೆ ಈಗ, ಇದೇ ಥರ ಕಂಟಿನ್ಯೂ ಆಗಲಿ ಅನ್ನೋ ಒಂದೇ ರೀಸನ್ಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಯಾವ ದೇವಸ್ಥಾನಕ್ಕೆ ಅಂದರೆ ಮದ್ದೂರ್ ಹತ್ರ ಒಂದು ಟೆಂಪಲ್ ಇದೆ, ತುಂಬ ಪವರ್ಫುಲ್ ದೇವರು. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನೇನು ಕೇಳ್ಕೊಂಡ್ರು ಅದು ನೆರವೇರುತ್ತಂತೆ. ನಂದು ಸಿಕ್ಕಾಬಡೆ ಡ್ರೀಮ್ಸ್ ಇದೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಸೊ ಅದೆಲ್ಲ ಪ್ರಾಪರಾಗಿ ಆಗಲಿ ಅನ್ನೋದು ಒಂದೇ ರೀಸನಿಂದ ಇವತ್ತು ಹೋಗಿ ದೇವಸ್ಥಾನಕ್ಕೆ ಹೋಗಿ ನಂದೇನಿದೆ ಬೇಡಿಕೆಗಳನ್ನೆಲ್ಲ ಇಕ್ಕಿ ಎಲ್ಲ ನೆರವೇರಲಿ ಅಂತ ಕೇಳ್ಕೊಂಬರ್ತೀನಿ. ಸೊ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ. ಎಸ್, ರೆಡಿ ಆದ ಟೆಂಪಲ್ಗೆ. ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂದರೆ ಮದ್ದೂರ್ ಹತ್ರ ಒಂದು ಟೆಂಪಲ್ ಇದೆ, ಗೌಡಗೆರೆ ಅಂತ. ಸೊ ಅದು ತುಂಬಾ ಪವರ್ಫುಲ್. ಸೊ ಅಲ್ಲೋಗಿ ನಂದೇನೇನಿದೆಯೋ ಎಲ್ಲನೂ ಕೇಳ್ಕೊಂಡು ಬರ್ತೀನಿ. ಆ್ಯಂಡ್ ಇವರು ನಂದು ಆನ್ಲೈನ್ ಕ್ಲೈಂಟ್ ಮಿಥುನ್ ಅಂತ. ಹೇಳಿ ಹಾಯ್ ಅಂತ ಮಾಡಿ. ಹೇಗಿದ್ದೀರಾ? ಸೊ ಇವ್ರು ನಂದು ಆನ್ಲೈನ್ ಕ್ಲೈಂಟು, 8 ಮಂತ್ಸಿಂದ ಜೊತೆಲೇ ಇದ್ದಾರೆ. ಸೊ ಇವರು ಈಗೀಗ ವ್ಲಾಗ್ಸ್ನ ಮತ್ತು ಇನ್ಸ್ಟಾಗ್ರಾಮ್ ಕಾಂಟೆಂಟ್ನೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವ್ರಿಗೆ ಒಂದು ಮಾತು ಕರೆದೆ, ಅದಕ್ಕೆ ಇವರು ಬಂದಿದ್ದಾರೆ, ಹೋಗೋಣ ಅಂತ ಇಬ್ಬರು ಹೋಗ್ತಾ ಇದ್ದೀವಿ. ನಮ್ಮ ನಾಯಿ ಅಲ್ಲಿದೆ. 76 ಕಿಲೋಮೀಟ್ರ್ ಇದೆ ನಮ್ಮ ಮನೆಯಿಂದ. 1 ಅವರ್ 1.5 ಅವರ್ ಜರ್ನಿ. ಹೋಗೋಣ. ಟೈಮಿಗೆ 10:15 ಆಗಿದೆ. ತುಂಬಾ ಹೊಟ್ಟೆ ಹಸಿತಿತ್ತು. ಖಾಲಿ ಹೊಟ್ಟೆಲಿ ಹೋಗಿ ದರ್ಶನ ಎಲ್ಲ ಮಾಡೋದಕ್ಕಂತ ಆಗೋದಿಲ್ಲ. ಸೊ ಅದಕ್ಕೆ ಇಲ್ಲೇ ಬಿಡದಿಗೆ ಬಂದಿದ್ದೀವಿ ತಟ್ಟೆ ಇಡ್ಲಿ ತಿನ್ನೋಕ್ಕೆ. ಸೊ ತಿಂದು ಹೋಗೋಣ ಆಮೇಲೆ. ಈ ಹೋಟೆಲಲ್ಲಿ ಫಸ್ಟ್ ಟೈಮ್ ಪುಳಿಯೋಗರೆ ಟ್ರೈ ಮಾಡ್ತಾಯಿದ್ದೀನಿ. ಸಕ್ಕತ್ತಾಗಿದೆ ಮಾತ್ರ, ಸೂಪರಾಗಿದೆ ಟೇಸ್ಟು. ಹೇಗಿದೆ ಟೇಸ್ಟು? ಸಕ್ಕತ್ತಾಗಿದೆ ಟೇಸ್ಟು. ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಕಾಫಿ. ಅವರು ಕೂಡ ವ್ಲಾಗ್ ಮಾಡ್ತಿದ್ದಾರೆ ಅಲ್ಲಿ. ನೋಡೋರಿಗೆ ಕಾಮಿಡಿ ಅನಿಸುತ್ತೆ, ಬಟ್ ನಮಗೆ ಗೊತ್ತು ಎಷ್ಟು ಕಷ್ಟ ಅಂತ ಕಾಂಟೆಂಟ್ ಮಾಡೋದು. ಹಾಯ್, ನಾನು ಈಗ ತಾನೇ ನಿಮ್ಮದು ವ್ಲಾಗ್ ಮಾಡ್ತಿದ್ದೆ. ಈಗ ತಾನೇ ವ್ಲಾಗ್ ಮಾಡ್ತಿದ್ದೆ ನೋಡಿ. ನೀವೆಲ್ಲರೂ ಪಬ್ಲಿಕ್ಕಲ್ಲಿ ವ್ಲಾಗ್ ಮಾಡ್ತಿದ್ದಾರೆ ಅಂದ್ಕೊಂಡೆ. ಓಕೆ, ಕೋರ್ಸ್ ನೋಡಿರ್ತೀರ ಯಾರಂತ. ಮುಗೀತು, ಹೋಗೋಣ. ಹೋಗ್ತಾ ಇದ್ದೀವಿ. ರೋಡ್ ಮಾತ್ರ ಸಕ್ಕತ್ತಾಗಿದೆ. ಬೆಂಗಳೂರು ಮೈಸೂರು ಹೈವೇ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸಿಟಿಲಿ ಇದ್ದು ಇಲ್ಲಿ ಹಳ್ಳಿ ಸೈಡ್ ಬರೋಕ್ಕೇ ಸಖತ್ ಖುಷಿ ಆಗುತ್ತೆ. ವೆದರ್ ಎಷ್ಟು ಚೆನ್ನಾಗಿದೆ, ಅಕ್ಕಪಕ್ಕ ಹೊಲ ಗದ್ದೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ನೇಚರ್ ನೋಡೋದಕ್ಕೆ. ನೋಡಿ, ಬೆಂಗಳೂರಲ್ಲಿ ಹಿಂಗೆ ಇದ್ದೀರ ಎಷ್ಟು ಸಕ್ಕತ್ತಾಗಿರುತ್ತೆ. ಟೆಂಪಲಿಗೆ ಬಂದು ಒಳ್ಳೆ ದರ್ಶನ ಕೂಡ ಆಯಿತು. ಯಾವ ಟೆಂಪಲಿಗೆ ಬಂದಿದ್ದೀನಿ ಅಂದರೆ ಈ ಟೆಂಪಲ್ಗೆ. ಕರಿಗೂಡ ಕುಟುಂಬ, ಪಿರಿಯಾಪಟ್ಟ ಕುಟುಂಬದವರು ಅವರು ಕೂಡ ಕ್ಷೇತ್ರ ಬಂದು ಪಂಚಲೋಕದ ತಿಮ್ಮಕತೆಗೆ ತಮ್ಮ ಕುಟುಂಬದ. ಸೊ ತುಂಬ ಕುಟುಂಬದವರು ಅವರು ಕೂಡ 3 ಡೇಸಿಂದ ಅಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ಬಂದಿದ್ದೀನಿ. ಇನ್ನೊಂಥರ ಪೀಸ್ ಇದೆ. ಸೊ ನೋಡೋಣ, ಎಲ್ಲ ಬೇಡ್ಕೊಂಡಿದ್ದೀನಿ, ಅಂದ್ಕೊಂಡಿದ್ದೆ ಆದರೆ ಅಷ್ಟೇ ಸಾಕು, ಇನ್ನೇನು ಇಲ್ಲ. ಆದ್ಮೇಲೆ ತಾವು ಆಚರಿಸ್ಕೊಳ್ಳಿ. ದರ್ಶನ ಎಲ್ಲ ಆಗಿ ಈಗ ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ತಟ್ಟೆ ಎಲ್ಲ ನಾವೇ ತೊಗೊಬೇಕು. ಸೊ ತಟ್ಟೆ ಎಲ್ಲ ನಾವೇ ತೊಗೊಬೇಕು. ಫಸ್ಟ್ ಟೈಮ್ ಪ್ರಸಾದ ತಿಂತಾರೆ ದೇವಸ್ಥಾನದಲ್ಲಿ. ದೇವಸ್ಥಾನ ಮಾತ್ರ ನೆಕ್ಸ್ಟ್ ಲೆವೆಲ್. ಒಳ್ಳೆ ಎನರ್ಜಿ ಫೀಲ್ ಆಗ್ತಾ ಇದೆ, ಒಳ್ಳೆ ವೈಬ್, ಗುಡ್ ವೈಬ್ ಅನ್ಬೋದು.
ನಾವು ಮಾಡೋ ಕೆಲಸದ ಜೊತೆ ದೇವ್ರನ್ನೂ ಕೂಡ ನಂಬಬೇಕಾಗುತ್ತೆ. ಸೊ ನಾನು ನಂಬ್ತಾ ಇರಲಿಲ್ಲ, ಈಗೀಗ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವು ನಂಬಿ. ಪ್ರಸಾದ ತಿನ್ನಬೇಕಾಗುತ್ತೆ. ಈಗ ಪ್ರಸಾದ ತಿಂದು ಬರ್ತೀನಿ. ಸಾಕಿ ಹಾಂ. ಪ್ರಸಾದನೂ ಆಯಿತು, ಇನ್ನೂ ದರ್ಶನ ಆಯಿತು, ಪ್ರಸಾದನೂ ಆಯಿತು. ಈಗ ಡೈರೆಕ್ಟಾಗಿ ಬೆಂಗಳೂರಿಗೇನೆ ಇನ್ನು. ಸೊ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಿಲ್ಲ, ಕ್ಲೈಂಟ್ಸ್ ಮೆಸೇಜಸ್ ಎಲ್ಲ ಹಂಗೆ ಇದೆ, ರಿಪ್ಲೈ ಮಾಡಬೇಕು. ಮನೆಗೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡಿ ರೆಸ್ಟ್ ಮಾಡಿ ಇನ್ನು ಜಿಮ್ಗೆ ಹೋಗ್ಬೇಕಷ್ಟೇ, ಇನ್ನೇನಿಲ್ಲ. ಓಕೆ, ಹೋಗೋಣ ಮನೆಗೆ. ಕ್ರೂಸ್ ಮಾಡಲು ಹೋಗ್ತಾ ಇದ್ದೀನಿ. ಒಳ್ಳೆ ನಿದ್ದೆ ಬರ್ತಾಯಿತ್ತೆ ನನಗೆ. ಹಂಗೆ ಮಾಡ್ಕೊಂಬಿಡ್ತೀನಿ, ಬಿಟ್ಟರೆ ಅಷ್ಟೊಂದು ನಿದ್ದೆ ಬರ್ತಿದೆ. ಕಾಲಿಗೆ ಬೇರೆ ಕೆಲಸ ಇಲ್ಲ, ರೋಡ್ ನೋಡ್ತಿದ್ದೀನಲ್ಲ, ನಿದ್ದೆ ಬಂದ್ಬಿಡುತ್ತೆ ನನಗೆ. ಅಪ್ಪ, ನಿಮಗೆ ನೀವ್ಯಾಕೆ ನಿದ್ದೆ ಮಾಡಿಲ್ಲ? ನನಗೆ ನಿದ್ದೆ ಬರಲ್ಲ ಎಷ್ಟೊತ್ತರಲ್ಲಿ. ನನಗೆ 8 ಗಂಟೆ ಮೇಲೆ ನೈಟ್ ಅಷ್ಟೇ. ಇನ್ನು ಈ ಟೈಮಲ್ಲಿ ಮಲ್ಗ ಅಭ್ಯಾಸ ನನಗೆ. ನಿದ್ದೆ ಹಿಡಿತಾ ಐತೆ. 40 ಮಿನಿಟ್ಸ್ ರೀಚ್ ಆಗ್ತೀನಿ ಮನೆಗೆ. ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಕೆಂಗೇರಿಗೆ ಬಂದು 20 ನಿಮಿಷ ಆಯಿತು, ಇನ್ನೂ ಕೆಂಗೇರಿಲೇ ಇದ್ದೀವಿ. ಸಕ್ಕ ಟ್ರಾಫಿಕ್ ಇದು, ಪಾಸೇ ಆಗ್ತಾಯಿಲ್ಲ ಗಾಡಿ, ನಿಧಾನಕ್ಕೆ ಹೋಗ್ತಿದೆ. ನಿದ್ದೆ ಬರ್ತಿದೆ, ಹೋಗಿ ಮಲಗಬೇಕು ನಾನು. ಏನು ಚಾರ್ಲಿ, ಇದನ್ನ ಚಿಕ್ಕ ವಯಸ್ಸಿಂದ ಸಾಕಿರೋದು ನಾನು. ಇಲ್ಲಿ ಇಲ್ಲೇ ಟ್ರೈನರಾಗಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಅದನ್ನ ಚಾರ್ಲಿ ಅಂತ ಅದು ಸಾಕಿದೆ. ಇದು ಯಾವುದೋ ಹೊಸದಾಗಿ ಬಂದಿದೆ. ಮನೆಗೆ ಬಂದೆ ಈಗ. ಟೈಮೀಗ 4 ಗಂಟೆ ಆಗಿದೆ ಅನಿಸುತ್ತೆ ಆಲ್ರೆಡಿ. ಟೈಮೀಗ 3:15. ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿ ಪ್ರೀ ವರ್ಕೌಟ್ ಮೇಲೆ ತಿಂದು ಜಿಮ್ಗೆ ಹೋಗ್ಬೇಕಾಗುತ್ತೆ. ಓಕೆ, ಸೊ ಬರ್ತೀನಿ ಆಮೇಲೆ ಕೆಲಸ ಆದಮೇಲೆ. ಹಲೋ ಗಾಯ್ಸ್, ವರ್ಕ್ ಆಯಿತು, ಫಾಲೋಅಪ್ಸ್ ಎಲ್ಲ ಮುಗೀತು, ರೆಸ್ಟ್ ಕೂಡ ಮಾಡಿದೆ. ಆ್ಯಂಡ್ ಈಗ ಪ್ರೀ ವರ್ಕೌಟ್ ಮೀಲ್ ಟೈಮ್. ಪ್ರೀ ವರ್ಕೌಟ್ ಮೀಲ್ಗೆ ಎಗ್ಸ್ ಮತ್ತು ಪ್ರೀ ವರ್ಕೌಟ್ ಮಜಾಬ್ಲೇಸ್ದು ಮತ್ತು ಮಜಾಬ್ಲೇಸ್ದ ಇಂಟ್ರಾ ವರ್ಕೌಟ್ ಮತ್ತು ಪ್ರೀ ವರ್ಕೌಟ್ಗೆ 1 ಸ್ಕೂಪ್ ವೇ ಪ್ರೋಟೀನ್. ಸೊ ನಾನು ಯೂಸ್ ಮಾಡೋ ಸ್ಟ್ಯಾಕ್ಸ್ ಯಾವ್ದು ಅಂದರೆ ಬ್ರಾಥೆಕ್ಸ್ ಪ್ರೀ ವರ್ಕೌಟ್ಗೆ, ಮತ್ತು ಪರ್ಫಾರ್ಮೆನ್ಸ್ ವೇ, ಮತ್ತು BCAA ಆ್ಯಂಡ್ ಕ್ರಿಯೇಟಿನ್, ಮತ್ತು ಆಬ್ವಿಯಸ್ಲಿ ಇದು ಪ್ರೋಟೀನ್ ಬಾರ್ ಮತ್ತು ಸಫೋಲಾ ಓಟ್ಸ್. ಸೊ ಅದು ನನ್ನ ಸ್ಟ್ಯಾಕ್ಸ್. ತಿಂದಾದಮೇಲೆ ಜಿಮ್ಗೆ ಹೋಗ್ಬೇಕಾಗುತ್ತೆ. ಜಸ್ಟ್ ಜಿಮ್ಮಿಗೆ ಬಂದೆ, ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಇವತ್ತಿನ ವರ್ಕೌಟು ಬಂದು ಚೆಸ್ಟ್ ಮತ್ತು ಟ್ರೈಸೆಪ್ಸ್ ಮಾಡ್ತೀನಿ. ಆಲ್ರೆಡಿ ನಂದೆಲ್ಲ ಕಂಪ್ಲೀಟ್ ಆಗೋಗಿದೆ. ಸೊ ಇವತ್ತು ಸುಮ್ಮನೆ ಮಾಡ್ತೀನಿ, ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್ ಮಾಡ್ತೀನಿ. ಮಾಡಿ ಬಾಡಿ ಎಲ್ಲ ಕಂಪ್ಲೀಟ್ ಮಾಡಿ. ವರ್ಕೌಟ್ ಎಲ್ಲ ಕಂಪ್ಲೀಟ್ ಆಯಿತು ಇವತ್ತಿಗೆ. ಇನ್ನು 40 ಮಿನಿಟ್ಸ್ ಆಡಿಯೋ ಬಾಕಿ ಇದೆ. ನಮ್ಮ ಜೊತೆ ಇದ್ದಾರೆ ರಾಜೇಶ್ ಮತ್ತು ನನ್ನ ಕ್ಲೈಂಟ್ ಡಾಕ್ಟರ್ ಚಂದ್ರು ಸರ್ ಆ್ಯಂಡ್ ನ್ಯೂ ಮೆಂಬರ್ ಜೀವನ್. 40 ಮಿನಿಟ್ಸ್ ಆಡಿಯೋ ಮಾಡಿ ಮನೆ ಸಿಗ್ತೀನಿ. ಮನೆಗೆ ಬಂದು ಕುಕ್ ಮಾಡಿ ತಿಂದು ಪಾತ್ರೆ ಎಲ್ಲ ತೊಳ್ದು ಸಾಕಾಗೋಯ್ತು. ಈಗ ತೊಳ್ದು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡಿ ಎಷ್ಟು ಕಷ್ಟ ನಮಗೆ. ಲೈಫು ಸಿಕ್ಕಾಬಿಡೋ ಕಷ್ಟಪಡಬೇಕು ಗಾಯ್ಸ್, ಕಷ್ಟಪಟ್ರೇ ಎಲ್ಲನೂ. ಇವತ್ತಿನ ಡೇ ಪರ್ಫೆಕ್ಟಾಗಿತ್ತು. ಬೆಳಗ್ಗೆ ಎದ್ದಿದ್ದೆ, ದೇವಸ್ಥಾನಕ್ಕೆ ಹೋಗಿ
ಅಲ್ಲಿಂದ ಬಂದು ರೆಸ್ಟ್ ಮಾಡಿ ಕೆಲಸ ಕಂಪ್ಲೀಟ್ ಮಾಡಿ ಆ್ಯಂಡ್ ದೆನ್ ಜಿಮ್ಮು ಹೋಗಿ ನಂದೇನು ವರ್ಕೌಟ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಆ್ಯಂಡ್ ಕಾರ್ಡಿಯೋ ಕೂಡ ಕಂಪ್ಲೀಟ್ ಮಾಡಿದೆ. ಸೊ ಇವತ್ತಿನ ಡೇ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಖುಷಿ ಆಗುತ್ತೆ ತುಂಬ. ಏನಕ್ಕೆ ಅಂದರೆ ಮುಂಚೆ ಜಿಮ್ ಜಸ್ಟ್ ಒಂದು ಹೋಗಿ ಬರೋದಾಗಿತ್ತು ಅಷ್ಟೇ. ಸೊ ಅದರಿಂದ ನನ್ನ ಲೈಫೇ ಚೇಂಜ್ ಆಗುತ್ತೆ ಅಂತ ನಾನು ಸೀರಿಯಸ್ ಆಗು ನಂಬಿರಲಿಲ್ಲ. ಓಕೆ, ಸೊ ಜಿಮ್ಮಿಂದ ನನ್ನ ಲೈಫ್ ಚೇಂಜ್ ಆಗಿದೆ, ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಫ್ಯೂಚರ್ ಕೂಡ ಚೇಂಜ್ ಆಗುತ್ತೆ, ಡ್ರೀಮ್ಸ್ ಇದೆ, ಎಲ್ಲನೂ ಅಚೀವ್ ಮಾಡೋ ತಾಕತ್ತಿದೆ. ಸೊ ಇಷ್ಟು ಹೇಳಿ ಈ ವ್ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಗುಡ್ ನೈಟ್ ಆಲ್.